ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ ಸ್ನೇಹಿತರೆ, ನಾನು ನಿಮ್ಮ ಎಲ್ಲರ ಒಳಗೂ ಕೂಡ ಇದ್ದೇನೆ. ನಿಮ್ಮ ಎಲ್ಲರ ಒಳಗೆ ನಾನು ಸಾಕ್ಷಿ ಭಾವದಲ್ಲಿ ಕೂತಿದ್ದೇನೆ. ಅಂದರೆ ನೀವು ಯಾವ ಒಳ್ಳೆಯ ಕೆಲಸಗಳನ್ನು ಮಾಡಿ, ಕೆಟ್ಟ ಕೆಲಸಗಳನ್ನು ಮಾಡಿ, ಎಲ್ಲವನ್ನೂ ಕೂಡ ನಾನು ನಿಮ್ಮ ಒಳಗಿದ್ದುಕೊಂಡು ನೋಡ್ತಾ ಇದ್ದೇನೆ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಆವಾಗ ಉದ್ಧವ ಕೇಳ್ತಾನಂತೆ ಶ್ರೀಕೃಷ್ಣನ ಹತ್ರ. ಇದು ಉದ್ಧವ ಗೀತೆಯಲ್ಲಿ ಬರುವಂಥ ಭಾಗ. ಉದ್ಧವ ಕೇಳ್ತಾನೆ, ಅಲ್ಲ ಕೃಷ್ಣ, ನೀನು ನಮ್ಮ ಎಲ್ಲರ ಒಳಗೆ ಇದ್ದುಕೊಂಡು ನಾವು ಮಾಡುವ ಒಳ್ಳೆಯ ಕೆಟ್ಟದ ಎಲ್ಲ ಕೆಲಸಗಳನ್ನು ನೋಡ್ತಾ ಇದ್ದಿ, ನೀನು ತಡೆಯುವುದಿಲ್ಲ. ಹಾಗಾದರೆ ನೀನೇನು ಒಳಗೆ ಕೂತ್ಕೊಂಡು ಮಜಾ ತಗೊಳ್ತಾ ಇದ್ದೀಯೋ ಏನೋ ಅಂತ ನಾವೀಗ ಹೇಳುವ ರೀತಿಯಲ್ಲಿ ಉದ್ಧವ ಪ್ರಶ್ನೆ ಮಾಡ್ತಾನೆ. ನೀನು ಒಳಗೆ ಕೂತ್ಕೊಂಡು ಆನಂದ ಅನುಭವಿಸ್ತಾ ಇದೆಯಾ? ಹಾಗಾದರೆ ನಮ್ಮನ್ನು ಯಾವ ಕೆಟ್ಟ ಕೆಲಸಕ್ಕೂ ತಡೆಯುವುದಿಲ್ಲ ಅಲ್ಲ ನೀನು ಅಂತ. ಆಗ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನಂತೆ, ಎಲ್ಲರೂ ಕೂಡ ನಿಮ್ಮ ನಿಮ್ಮ ಪ್ರಾರಬ್ಧಕ್ಕೆ ಅನುಸಾರವಾಗಿ ನೀವೆಲ್ಲ ಕರ್ಮಗಳನ್ನು ಮಾಡ್ತೀರಿ. ನಾನು ಒಳಗೆ ಕೂತು ನೋಡ್ತಾ ಇರ್ತೇನೆ. ಹಾಗೆ ನೀವು ಕರ್ಮಗಳನ್ನು ಮಾಡುವಾಗಲೂ ಅದರ ಫಲವನ್ನು ಅನುಭವಿಸುವಾಗಲೂ ಕೂಡ ನನ್ನನ್ನು ನೆನೆಸಿದ್ರಿ ಅಂತ ಹೇಳಿ ಆದರೆ ನಿಮ್ಮ ಆ ಕಷ್ಟ ದಿನಗಳಲ್ಲಿ ನಾನು ನಿಮ್ಮ ಜೊತೆಯಲ್ಲಿ ಇರ್ತೇನೆ. ಮತ್ತು ಇನ್ನೊಂದು ಏನು ಅಂತ ಹೇಳಿದರೆ, ಕೆಟ್ಟ ಕೆಲಸಗಳನ್ನು ಮಾಡುವಾಗ ನೀನು ಯಾಕೆ ತಡೆಯುವುದಿಲ್ಲ ಅಂತ ಪ್ರಶ್ನೆ ಕೇಳ್ತೀಯಲ್ಲ ಉದ್ಧವ, ನಾನು ಒಳಗೆ ಇದ್ದೇನೆ ಅಂತ ಹೇಳಿಕೊಂಡು ಯಾರು ಭಾವಿಸ್ತಾರೋ, ಯಾರು ಸದಾಕಾಲ ನೆನಪನ್ನಿಟ್ಟುಕೊಳ್ತಾರೋ ಅವರ ಕೈಯಿಂದ ಕೆಟ್ಟ ಕೆಲಸಗಳು ಆಗುವುದೇ ಇಲ್ಲ. ಮತ್ತು ನಾನು ತಡೆಯುವುದೆಲ್ಲಿಂದ ಅಂತ ಕೃಷ್ಣ ಕೇಳ್ತಾನಂತೆ ಉದ್ಧವ ಗೀತೆಯಲ್ಲಿ ಸ್ನೇಹಿತರೆ. ಹಾಗಾಗಿ ನಮ್ಮ ಒಳಗೆ ಭಗವಂತ ಇದ್ದಾನೆ ಅಂತ ಹೇಳುವಂಥ ಆ ಒಂದು ಚಿಂತನೆ ನಮ್ಮಲ್ಲಿ ಸದಾಕಾಲ ಇದ್ದಾಗ ನಾವು ಖಂಡಿತವಾಗಿಯೂ ತಪ್ಪು ಕೆಲಸ ಮಾಡುವುದಿಲ್ಲ. ಆತ್ಮಸಾಕ್ಷಿ ಅಂತ ನಾವಿವತ್ತೇನು ಹೇಳುತ್ತೇವೆ ನೋಡಿ, ಅದು ಭಗವಂತ ಒಳಗೆ ಇದ್ದಾನೆ ನಮ್ಮೊಳಗೆ ಅಂತ ಹೇಳುವುದನ್ನೇ ನಮಗೆ ಸೂಚಿಸುವಂತಹ ಪದ. ಶುಭವಾಗಲಿ.